ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಮಹಿಮೆ. ರಾಘವೇಂದ್ರ ಸ್ವಾಮಿ ಅವರ ಅನುಗ್ರಹ ಪಡೆಯಲು ವರ್ಷದಲ್ಲಿ 3 ಮುಖ್ಯ ದಿನಗಳು ಬಹಳ ಮಹತ್ವದ್ದಾಗಿವೆ. ಆರಾಧನೆ, ವರ್ಧಂತಿ, ಜನ್ಮದಿನ, ಪಟ್ಟಾಭಿಷೇಕ. ಈ 3 ದಿನಗಳಲ್ಲಿ ವಿಶೇಷವಾಗಿ ವರ್ಧಂತಿ ಉತ್ಸವ ಭಕ್ತರಿಗೆ ಮಹಾಪುಣ್ಯಪ್ರದ. ವರ್ಧಂತಿ ದಿನದಲ್ಲಿ ಮಾಡಬೇಕಾದದ್ದು ಪೂರ್ಣಬೋಧ ಸ್ತೋತ್ರ ಅನ್ನು 108 ಬಾರಿ ಪಾರಾಯಣ ಮಾಡಬೇಕು ಅಥವಾ ರಾಯರ ಅಷ್ಟಾಕ್ಷರ ಮಂತ್ರ ಜಪ, ಹೋಮ ಮಾಡಬಹುದು. ಮಠಗಳಿಗೆ ಹೋಗಿ ಮಂತ್ರಾಕ್ಷತೆ ಮತ್ತು ಆಶೀರ್ವಾದ ಪಡೆಯಬೇಕು. ಅನ್ನದಾನ ಮಾಡುವುದು ಅತ್ಯಂತ ಶ್ರೇಷ್ಠ. ಸಿಹಿ ಹಂಚುವುದು ಕೂಡ ಉತ್ತಮ. ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ. ರಾಯರಿಗೆ ಅತ್ಯಂತ ಪ್ರಿಯವಾದ ರಾಯರ ಪೂರ್ವಾಶ್ರಮದ ಕಷ್ಟಗಳು. ರಾಘವೇಂದ್ರ ಸ್ವಾಮಿ ಅವರು ಪೂರ್ವಾಶ್ರಮದಲ್ಲಿ ತುಂಬ ಕಷ್ಟ ಅನುಭವಿಸಿದರು. ಒಂದು ಒಡಕಲು ಲೋಟ ಮಾತ್ರ ಉಳಿದಿತ್ತು. ಅದನ್ನು ಕಳ್ಳ ಕದ್ದುಕೊಂಡು ಹೋದನು. ಹಲವಾರು ದಿನ ಉಪವಾಸದಲ್ಲೇ ಇದ್ದರು. ಗುರುಗಳಿಗೆ ಗೊತ್ತಾಗಬಾರದೆಂದು ಗಂಧ ಅಕ್ಷತೆ ಹಾಕಿಕೊಂಡು ಊಟ ಮಾಡಿದಂತೆ ತೋರಿಸುತ್ತಿದ್ದರು. ನಮಗೆ ತಿಂಗಳಿಗೆ 2 ಏಕಾದಶಿ ಉಪವಾಸ, ಆದರೆ ರಾಯರಿಗೆ ತಿಂಗಳಲ್ಲಿ ಕೇವಲ 2 ದಿನ ಮಾತ್ರ ಊಟ. ಅವರ ಪತ್ನಿಯೂ ಕೂಡ ಅದೇ ರೀತಿಯಲ್ಲಿ ತಪಸ್ಸು ಮಾಡುತ್ತಿದ್ದಳು. ಅನ್ನದಾನದ ಮಹಿಮೆ. ವರ್ಧಂತಿ ದಿನ ಅನ್ನದಾನ ಮಾಡಿದರೆ ಅಪಾರ ಪುಣ್ಯ. ರಾಯರಿಗೆ ಅನ್ನದಾನ ಅತ್ಯಂತ ಪ್ರಿಯ. ಅವರ ಹೆಸರಿನಲ್ಲಿ ಸೇವೆ ಮಾಡಿದರೆ ಕೇಳಬೇಕಾದದ್ದು, ಮಾಡಬೇಕಾದದ್ದು. ರಾಯರ ಜನನ ಕಥೆ ಕೇಳಬೇಕು, ಬಾಲ್ಯ ಜೀವನ ತಿಳಿದುಕೊಳ್ಳಬೇಕು, ರಾಘವೇಂದ್ರ ತಂತ್ರ ಪಾರಾಯಣ ಮಾಡಬೇಕು. ಇದರಿಂದ ಸಂತಾನ ಸಮಸ್ಯೆ ನಿವಾರಣೆ, ದೃಷ್ಟಿದೋಷ ನಿವಾರಣೆ, ಮಾಟ ಮಂತ್ರದ ತೊಂದರೆ ನಿವಾರಣೆ.